ಒಕ್ಕಲಿಗರಲ್ಲ, ಗೌಡರು ಮಾತ್ರ, ಮಂಗಳೂರಿನ ಗೌಡರು ಒಕ್ಕಲಿಗರಲ್ಲ ಎಂಬ ಒಂದು ಹೇಳಿಕೆಯನ್ನು ನೀಡಿರುತ್ತಾರೆ. ಅದನ್ನು ನಾವು ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪುತ್ತೂರು ತಾಲೂಕು ಈ ಹೇಳಿಕೆಯನ್ನು ನಾವು ಸಾರಾಸಗಟಾಗಿ ಖಂಡಿಸುತ್ತೇವೆ. ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಶಾಸಕ ಸ್ಥಾನದಲ್ಲಿರುವವರು ಇಂಥ ಬಾಲಿಶತನದ ಹೇಳಿಕೆಯನ್ನು ನೀಡುವುದು ಅವರ ಅಜ್ಞಾನ ಮತ್ತು ಅಪ್ರಬುದ್ಧತೆಯನ್ನು ಸೂಚಿಸುತ್ತದೆ. ಕರ್ನಾಟಕ ಒಕ್ಕಲಿಗ ಸಮುದಾಯವನ್ನು ಒಡೆಯುವ ಅಂಥ ಹೇಳಿಕೆ ಇದಾಗಿದೆ. ಈ ಹೇಳಿಕೆಯನ್ನು ನಾವು ಇಂಥ ಹೇಳಿಕೆ ಪುತ್ತೂರು ಒಕ್ಕಲಿಗಗೌಡ ಸೇವಾ ಸಂಘ ಖಂಡಿಸುತ್ತದೆ ಮತ್ತು ತಕ್ಷಣ ಈ ಹೇಳಿಕೆಯನ್ನು ಹಿಂಪಡೆದು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುವಂತೆ ನಾವು ಅವರಲ್ಲಿ ಆಗ್ರಹಿಸುತ್ತೇವೆ. ಒಕ್ಕಲಿಗಗೌಡ ಸಂಘದ ಸರಿಯಾದ ಇತಿಹಾಸವನ್ನು ತಿಳಿಯದೆ ಒಬ್ಬ ಶಾಸಕ ಸ್ಥಾನದವರು ಇಂಥ ಹೇಳಿಕೆಯನ್ನು ನೀಡುವುದು ಯಾವುದೇ ಸಮುದಾಯ ಒಪ್ಪುವಂಥ ಮಾತಲ್ಲ. ಅದರಲ್ಲೂ ನಮ್ಮ ಈ ಭಾಗದ ಸಮುದಾಯ ಅದನ್ನು ಒಪ್ಪಲು ಸಾಧ್ಯವೇ ಇಲ್ಲ. ಇಂಥ ಬಾಲಿಶ ಹೇಳಿಕೆಯನ್ನು ಅವರು ಮುಂದೆ ಎಂದಿಗೂ ನೀಡಬಾರದು. ಪುತ್ತೂರು ತಾಲೂಕು ಒಕ್ಕಲಿಗಗೌಡ ಸಂಘ ಇದು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಹಾಗೂ ಇಂದಿನ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು ಒಂದು ಒಗ್ಗೂಡಿಸಿ ಇಲ್ಲಿನ ಸಾಕ ಮಠದ ಧರ್ಮಪಾಲನಾಥ ಸ್ವಾಮೀಜಿಯವರು ಸಹ ಈ ಒಂದು ಒಕ್ಕಲಿಗಗೌಡ ಸಂಘವನ್ನು ಬೆಳೆಯುವಲ್ಲಿ ನಿರಂತರ ಶ್ರಮ ವಹಿಸಿದ್ದಾರೆ. ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಈ ಸಂಘವನ್ನು ಅವರು ಬೆಳೆಸ್ತಾ ಇದ್ದಾರೆ. ಅಂಥ ಒಂದು ಸಮುದಾಯವನ್ನು ಈ ಥರ ಹೇಳಿಕೆ ಕೊಡುವುದು ನಾವು ಒಪ್ಪುವಂಥ ಮಾತಲ್ಲ. ಹಾಗಾಗಿ ತಕ್ಷಣ ಅವರನ್ನು ಈ ಹೇಳಿಕೆಯನ್ನು ಹಿಂಪಡೆದು ಎಲ್ಲ ಈ ಭಾಗದ ಸಮುದಾಯದ ಕ್ಷಮೆ ಯಾಚಿಸಬೇಕೆಂದು ನಾನು ಈ ಮೂಲಕ ವಿನಂತಿಸುತ್ತಿದ್ದೇನೆ. ನಾನು ಒಕ್ಕಲಿಗಗೌಡ ಸೇವಾ ಸಂಘದ ಸಲಹಾ ಸಮಿತಿಯ ಉಪಾಧ್ಯಕ್ಷನಾಗಿರುತ್ತೇನೆ ಮತ್ತು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿರುತ್ತೇನೆ. ನಿನ್ನೆ ತಾನೇ ಯಲಹಂಕದ ಶಾಸಕರು ನೀಡಿದ ಮಂಗಳೂರಿನವರು ಗೌಡ್ರುಗಳು ಒಕ್ಕಲಿಗರಲ್ಲ ಅನ್ನೋದು ಒಂದು ನೀಡಿದ ಹೇಳಿಕೆ ಬೇಸರ ತಂದಂಥ ವಿಚಾರ. ಇತಿಹಾಸವನ್ನು ತಿಳಿಯದೆ ಈ ರೀತಿ ಮಾಡಿರ್ತಾರೆ ಅವರು. ಪ್ರಾಯಶಃ ಇತಿಹಾಸವನ್ನು ಗಮನಿಸಿದಾಗ 1837ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಒಕ್ಕಲಿಗ ಸಮುದಾಯದವರು ಮುಂಚೂಣಿಯಲ್ಲಿದ್ದು, ಕೆದಂಬಾಡಿ ರಾಮೇಗೌಡರ ನೇತೃತ್ವದಲ್ಲಿ ಮುಂಚೂಣಿಯಲ್ಲಿ ಇದ್ದು ಸಂಗ್ರಾಮವನ್ನು ಪ್ರಾರಂಭ ಮಾಡಿದಂಥ ಹಿನ್ನೆಲೆ ಇರತಕ್ಕಂಥ ಈ ಸಮುದಾಯದ ಬಗ್ಗೆ ಏನು ತಿಳ್ಕೊಳ್ಳದೆ ಹೇಳುವಂಥದ್ದು ವಿಷಾದನೀಯ ವಿಚಾರವಾಗಿದೆ. ಕೆದಂಬಾಡಿ ರಾಮೇಗೌಡರ ವಿಚಾರ ಒಕ್ಕಲಿಗಗೌಡರು ಅನ್ನೋದು ದಾಖಲೆಯಲ್ಲಿ ವಿವಿಧ ದಾಖಲೆಗಳಲ್ಲಿ ಇದೆ. ಇಂತಹ ಒಂದು ವಿಚಾರವನ್ನು ಹೇಳಿರುವಂಥದ್ದು ಬಹುಶಃ ಅವರ ಸ್ವಾರ್ಥಕ್ಕಾಗಿ, ಯಾವುದೋ ಸ್ವಾಹಿತಕ್ಕಾಗಿ ಒಕ್ಕಲಿಗ ಸಮುದಾಯವನ್ನು ಒಡೆಯುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಅವರು ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸದಿದ್ದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಸಂಘದ ಒಟ್ಟಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ನಾವು ಮಂಗಳೂರಿನ ಗೌಡ್ರುಗಳು ಒಕ್ಕಲಿಗರು ಅಲ್ಲ ಅನ್ನೋ ವಿಚಾರಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಅವರು ಸೇರಿಕೊಂಡಿದ್ದಾರೆ ಅಷ್ಟೇ. ಸದಾನಂದ ಗೌಡರು ಈ ಭಾಗದ ಒಕ್ಕಲಿಗ ನಾಯಕರು. ಆದರೆ ನಾವು ರಾಜಕೀಯವಾಗಿ ಇಲ್ಲಿ ನಮ್ಮ ಸಂಘ ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ. ಎಲ್ಲ ಬಗೆಯ ರಾಜಕೀಯದವರು ಸಹ ಇದ್ದಾರೆ. ಹಾಗಾಗಿ ಅವರು ರಾಜಕೀಯವಾಗಿ ಯಾವ ರೀತಿ ಕಚ್ಚಾಟ ಆಗಲಿ ಅದಕ್ಕೇನು ಸಂಬಂಧ ಇಲ್ಲ. ಆದರೆ ಸಮಾಜದ ಬಗ್ಗೆ, ಇಲ್ಲಿಯ ಸಮಾಜದ ಬಗ್ಗೆ ಅವರು ಗೌಡರು ಒಕ್ಕಲಿಗರಲ್ಲ ಅಂತ ಹೇಳುವುದು ಅದು ನಾವು ಒಪ್ಪುವಂಥ ಮಾತಲ್ಲ. ಅವರಿಗೆ ಬಹಿರಂಗ ಕ್ಷಮೆ ಕೇಳದಿದ್ದರೆ ಅವರು ದಾಖಲೆ ಸಮೇತ ನಮಗೆ ಬಹಿರಂಗ ಸವಾಲನ್ನು ಹಾಕ್ತಾ ಇದ್ದೇವೆ. ನಾವು ಒಕ್ಕಲಿಗರು ಅಲ್ಲ, ಇಲ್ಲಿಯ ಗೌಡ್ರಿಗರು ಒಕ್ಕಲಿಗರು ಅಲ್ಲ ಅನ್ನೋದಕ್ಕೆ ದಾಖಲೆ ಸಮೇತ ಕೊಡಲಿ. ನಾವು ದಾಖಲೆ ಸಮೇತ ಕೊಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಇದಕ್ಕೆ ಬಹಿರಂಗ ಸವಾಲನ್ನೇ ಹಾಕ್ತೇವೆ. ಅವರು ಕ್ಷಮೆ ಯಾಚಿಸಿದರೆ ಮುಂದಿನ ಕ್ರಮವನ್ನು ನಾವು ಖಂಡಿತ ಅದು ಕಾನೂನುಮುಖವಾಗಲಿ ಅಥವಾ ಇತರ ಪ್ರತಿಭಟನೆ ಮುಖಾಂತರವಾಗಲಿ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇಡೀ ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಸಮಾಜ ಸೇರಿ ಮಾಡುವಂಥ ವಿಚಾರ ಇದೆ. ಆದರೆ ನಮಗೆ ಮೊದಲು ಅವರು ಕ್ಷಮೆ ಯಾಚಿಸಬೇಕು. ಈ ಹೇಳಿಕೆಯನ್ನು ಅವರು ಹಿಂಪಡಿಬೇಕು. ಅದು ನಮ್ಮ ಒಕ್ಕೊರಳ ಆಗ್ರಹ.